गाइस, वेलकम बैक टू माय चैनल। आज हम लोग जा रहे हैं मानवा बे पे। सो लेट्स गो। क्योंकि मैं आज हिंदी में व्लॉग बना रही हूँ, क्योंकि मेरी हिंदी दोस्त बहुत ज्यादा है इस कंट्री में। सो उन लोगों को हमारी लैंग्वेज पता नहीं है, तो उसको समझ में आने में बहुत दिक्कत होता है। तो इसीलिए मैंने हिंदी में व्लॉग बना रही हूँ। तो लेट्स गो। आज फॉर अ चेंज मैं हिंदी में बात करूंगी। इस पूरा ವಿಡಿಯೋ ಹಿಂದಿ में होगा। ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ತೋರಿಸ್ಬೇಕು ನಾನು, ಏನಪ್ಪ ಅಂತ ಅಂದ್ರೆ ನಮ್ಮ ಯಜಮಾನ್ರದ್ದು ನ್ಯೂ ಗೆಟಪ್, ನ್ಯೂ ಲುಕ್, ಸಾರಿ ನ್ಯೂ ಲುಕ್ ಅಪ್ಪ ಅಂತ ನನ್ನ ವ್ಯೂವರ್ಸ್ ಹೇಳ್ಬೇಕು. ಏನಕ್ಕೆ ಎಷ್ಟು ಬ್ರೈಟ್ನೆಸ್ ಇದೆ? ನಿಮ್ದೇ ಬೇಬಿ ಬ್ರೈಟ್. ಇಲ್ಲ, ಲೆನ್ಸ್ ಕ್ಲೀನ್ ಮಾಡಿಲ್ಲ, ಮಾಡಿದೀನಿ। मुझे मेरे को हिंदी मुझे हिंदी इतना अच्छे से नहीं आता है, तो मैं कितना आता है उतने में से मैं थोड़ी थोड़ी बात कर लेती हूँ। उतने में ही मैं थोड़ी थोड़ी बात कर लेती हूँ, तो आप समझ सकते हो मेरी हिंदी को। मेरे को लगता है ऐसा, आप लोग समझ ही लेंगे। एक्चुअली मैं मेरी फ्रेंड से हिंदी बात करती हूँ तो इतना अच्छे से आता है, मैं हिंदी अच्छे से बात करती हूँ। मगर अभी मैं व्लॉग बना रही हूँ, शायद मैं कॉन्शियस हो रही हूँ, इसीलिए मेरे को हिंदी थोड़ा सा दिक्कत हो रहा है। बट फिर भी हिंदी तो मैं अच्छी बोल रही हूँ, ऐसा मेरे को लगता है। भी हम लोग जा रहे हैं पहले हमारे ऑफिस की यहाँ, क्योंकि वहाँ मेरी दोस्त मेरे को बारबेक्यू देगी, तो मैं उसे लेके फिर बाद में हम लोग मानवा बे जाएंगे। तो वहाँ जाने के बाद हम लोग डायरेक्ट घर चले जाएंगे। तो लेट्स गो टू पिक बारबेक्यू चिकन। ವಿಡಿಯೋ ಮಾಡುವಾಗ ನಾರ್ಮಲ್ ಆಗಿ ವಿಡಿಯೋ ಚೆನ್ನಾಗಿರುತ್ತೆ, ಅಪ್ಲೋಡ್ ಮಾಡಿದ ತಕ್ಷಣ ಫುಲ್ ಬ್ರೈಟ್ ಆಗಿ ಒಂಥರ ಏನೋ ಫಿಲ್ಟರ್ ಹಾಕಿರೋ ತರ ಕಾಣಿಸುತ್ತೆ ನಂದು ವಿಡಿಯೋ. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ನನಗೆ ಗೊತ್ತಾಗ್ತಿಲ್ವೋ, ನಾನು ಏನೋ ತಪ್ಪು ಮಾಡ್ತಿದ್ದೀನೋ ಏನಂತ ನಂಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಯಾವ ತರ ನಾನು ಅಪ್ಲೋಡ್ ಮಾಡ್ಬೇಕು, ಯಾವ ತರ ನಾನು ಸೇವ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಈ ಮಾಲ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಓ ಮೈ ಗಾಡ್. ಈ ಮಾಲ್ ಅಲ್ಲಿ ಎಲ್ಲಾ ಬ್ರಾಂಡೆಡ್ ಇರೋದು, ಒಂದೇ ಒಂದು ಡಮ್ಮಿ ಪೀಸ್ ಇರೋದ. ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಿದೀವಿ. ನನಗೆ ಶೂ ಸಿಗ್ಲಿಲ್ಲ, ನನಗೆ ಮತ್ತೆ ನಮ್ಮ ಅತ್ತೆಗೆ ಏನು ಸಿಗ್ಲಿಲ್ಲ. ನಾವೇನು ತಗೊಳಕ್ ಹೋಗಿರ್ಲಿಲ್ಲ, ಬಟ್ ನಂಗೆ ಶೂ ತಗೊಳಕ್ ಹೋಗಿದ್ದಿದ್ದು, ಬಟ್ ನಂಗೆ ಶೂ ಸಿಗ್ಲಿಲ್ಲ. ಆಮೇಲಿಂದ ನಮ್ಮ ಅತ್ತೆಗೆ ಒಂದು ರೆಡ್ ಟಿ ಶರ್ಟ್ ಅದು ಫೈನಲಿ ಸಿಕ್ಕಿತ್ತು. ಅವ್ರಿಗೆ ಎಷ್ಟೊಂದ್ ದಿನದಿಂದ ಪಾಪ ಇಷ್ಟ ಪಡ್ತಿದ್ರು ರೆಡ್ ಕಲರ್ ಟಿ ಶರ್ಟ್ ಬೇಕಂತ ಹೇಳ್ಬಿಟ್ಟು. ಅವ್ರಿಗೆ ಫೈನಲ್ ಆಗಿ ಸಿಕ್ಕಿತ್ತು, ಸೈಜು ಸಿಕ್ಕಿತ್ತು, ಎಲ್ಲಾ ಸಿಕ್ಕಿತ್ತು. ಸಿಕ್ಕೆ ನೋಡೋಣ ಅವ್ರಿಗೆ ಯಾವತ್ ರೆಡ್ ಟಿ ಶರ್ಟ್ ಸಿಗುತ್ತೋ, ಶೂ ಸಿಗುತ್ತೋ. It was very expensive and it was not worth it for a regular t-shirt. ಹೌದಾ? Yeah. It's very expensive and I don't think ನಿಮ್ಗೆ $5 ಇರೋ t-shirt if you pay $60 it's not really worth it. ಏನು? ಅಲ್ವೊಂದ್ ಗೇಮಿಂಗ್ ಇತ್ತು, ಏನೋ ವಾಟರ್ ಗೇಮಿಂಗ್ ಏನೋ ಇತ್ತು, ಚೆನ್ನಾಗಿತ್ತು. ಸೊ ಅದು ಒತ್ತಿಟ್ಟಿಲ್ಲ ಅಂತ ಇವ್ರಿಗೆ ಅನ್ನಿಸ್ತಂತೆ. ಮೇ ಬಿ ಅದಕ್ ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಮನೆ ಹೋಗ್ತಿದೀವಿ ಅಷ್ಟು. ಬಟ್ ನಿಜ ಹೇಳ್ಬೇಕಂತ ಅಂದ್ರೆ
ತುಂಬಾ ಚೆನ್ನಾಗಿರೋ ಶೂಸ್ ಗಳಿತ್ತು, ತುಂಬಾ ಚೆನ್ನಾಗಿರೋ ಬಟ್ಟೆಗಳಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ನಮಗೆ ಇದಾಗಿಲ್ಲ, ಅಂದ್ರೆ ನಮಗ್ ಬೇಕಿರೋ ತರ ಶೂಸ್ ನನಗ್ ಸಿಗ್ಲಿಲ್ಲ. ಬ್ಲಾಕ್ ಕಲರ್ ನಂಗೆ ಫುಲ್ ಬ್ಲಾಕ್ ಕಲರ್ ಶೂಸ್ ಬೇಕಿತ್ತು. ಆಲ್ಮೋಸ್ಟ್ ನನ್ನ ಹತ್ರ ಬೇರೆ ಶೂಸ್ ಗಳು ಇದಾವೆ. ಸೊ ನನಗೆ ಆ ಶೂಸ್ನೇ ನಾನು ಹಾಕೊಳ್ಳೋದ್ ಕಮ್ಮಿ. ಸೊ ನನಗ್ ಬೇಕಿದ್ದು ಒಂದೇ ಒಂದ್ ಬ್ಲಾಕ್ ಶೂಸ್ ಬೇಕಿದ್ದು, ಅದನ್ನ ನೋಡೋಣ ಅಂತ ಹೋಗಿದ್ದೆ. ಅದ್ ನಂಗೆ ಸಿಕ್ಕಿಲ್ಲ. ಮತ್ತೆ ಇನ್ನೇನು ಇವ್ರಿಗೆ ಏನು ನೋಡೋದಿಲ್ಲ ಅಂತಾನೆ ಇದ್ದಿದ್ದು ನಾವು. ಆಕ್ಚುಲಿ ಇವ್ರಿಗೆ ಜಾಕೆಟ್ ಸಿಕ್ತು ಚೆನ್ನಾಗಿರೋದು, ಬಟ್ ನನಗೆ ಮತ್ತೆ ನಮ್ಮ ಅತ್ತೆಗೆ ಏನು ಸಿಕ್ಕಿಲ್ಲ. ಇಟ್ಸ್ ಓಕೆ. ಇದಕ್ಕಿನ್ನ ಬೆಟರ್, ಆಕ್ಚುಲಿ ಗಾಡ್ ನಮಗೆ ಎಲ್ಲ ಈಸಿಯಾಗಿ ಕೊಡಲ್ಲ ಅಂತೆ. ಎಲ್ಲ ಈಸಿಯಾಗಿ ಕೊಟ್ಬಿಟ್ರೆ ಏನಕ್ಕಾದ್ರೂ ನಾವು ಕಷ್ಟ ಪಡೋದನ್ನ ನಿಲ್ಸ್ಬಿಡ್ತೀವಂತೆ. ಸೊ ಇವತ್ ನಮಗ್ ಸಿಕ್ಕಿಲ್ಲ. ಇವತ್ ನಾವ್ ಇಷ್ಟು ಸುತ್ತಿರ್ಬೋದು, ಬಟ್ ನಮಗ್ ಇವತ್ ಸಿಕ್ಕಿಲ್ಲ. ಆದ್ರೆ ಗಾಡ್ ನಮಗೆ ಒಳ್ಳೆ ಪ್ಲಾನ್ ಮಾಡಿರ್ತಾನೆ ಅಂತ ನಂಗೆ ಅನ್ಸುತ್ತೆ. ಸೊ ನಮಗೆ ಇದಕ್ಕಿನ್ನ ಬೆಟರ್ ಆಪ್ಷನ್ ಇರೋಂಥದ್ದು ಸಿಗ್ಬೋದು. ಮೇ ಬಿ ಇದಕ್ಕಿನ್ನ ತುಂಬಾ ಚೆನ್ನಾಗಿರೋದು ಸಿಗ್ಬೋದು ಅಂತ ನಾನ್ ಅನ್ಕೊಳ್ಳೋದು ಯಾವಾಗ್ಲೂ. ನಾನು ಏನಾದ್ರೂ ಹೋಗಿದ್ ಕೆಲ್ಸ ಆಗಿಲ್ಲ ಅಂತ ಅಂದ್ರೆ ನಾನು ಯಾವಾಗ್ಲೂ ಬಿಲೀವ್ ಮಾಡೋದ್ ಏನಂತ ಅಂದ್ರೆ, ಗಾಡ್ ನಮ್ಮನ್ನ ಇದಾಗಿಲ್ಲ ಅಂದ್ಬಿಟ್ಟು ನಾವ್ ಯಾವತ್ತೂ ದೇವ್ರನ್ನ ಬೈಕೊಂಬಾರ್ದು. ಯಾಕೆ ಅಂತ ಅಂದ್ರೆ ಗಾಡ್ ನಮಗೆ ಇನ್ನು ಬೆಟರ್ ಪ್ಲಾನ್ ನ ಮಾಡಿರ್ತಾನೆ. ಸೊ ನನ್ಗೆ ಗಾಡ್ ಮೇಲೆ ತುಂಬಾ ಬಿಲೀವ್ ಜಾಸ್ತಿ.